ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 42ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೂಸಿಂಗ್ ಏನಿರ್ತಾಳೆ, ಅವಳು ತೂಗುಡ್ಸ್ಕೊಂಡು ಕೂತಿರ್ತಾಳೆ. ಅದೇ ಟೈಮಿಗೆ ಅವಳು ಸೇವಕಿ ಬಂದು, ಮಹಾರಾಣಿ ನೀವು ಹೇಳಿದಂಥ ನೂಡಲ್ಸು ಬಂದಿದೆ ಅಂತ ತಗೊಬರ್ತಿರ್ತಾಳೆ. ಯಾವಾಗ ಅವಳು ಸೇವಕಿ ಟೇಬಲ್ ಮೇಲೆ ಇಟ್ಬಿಟ್ಟು ಆ ನೂಡಲ್ಸ್ನ ತೋರಿಸ್ತಾಳೋ, ಆಗ ಮಹಾರಾಣಿ ಅದನ್ನ ನೋಡ್ಬಿಟ್ಟು, ಇದೇನಿದು, ಇದು ನಾರ್ಮಲ್ ನೂಡಲ್ಸ್ ಥರ ಇಲ್ವಾ? ಇಲ್ಲಿ ಅವಳು ಸೇವಕಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಶಾಯಿ ಕಿಚನ್ನ ಶೆಫಿಗೆ ಹೇಳು ಮತ್ತೆ ಮಾಡೋದಕ್ಕೆ. ಅದಕ್ಕೆ ಸೂಸಿಂಗ್ ಸೇವಕಿ ಅದನ್ನು ಹ್ಞೂ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾಳೆ. ಇಲ್ಲಿ ಮತ್ತೆ ಅವಳು ಡಿಶ್ನ ರೆಡಿ ಮಾಡಿಸ್ಕೊಂಡು ಮಹಾರಾಣಿ ಮುಂದೆ ತೊಗೊಂಬಂದು ಇಡ್ತಾಳೆ. ಈ ಸತಿ ಏನಾಗಿರುತ್ತೆ ಅಂದರೆ ನೂಡಲ್ಸ್ ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿರುತ್ತೆ. ಯಾವಾಗ ಮಹಾರಾಣಿ ಆ ನೂಡಲ್ಸ್ನ ನೋಡ್ತಾಳೋ ಆವಾಗ ಅವಳು ಹೇಳ್ತಿರ್ತಾಳೆ, ಇದೇನು ನೂಡಲ್ಸ್ನ ತುಂಬ ಜಾಸ್ತಿ ಡೀಪ್ ಫ್ರೈ ಮಾಡಿಬಿಟ್ಟಿದ್ದೀರಾ, ಈ ಥರ ಸೀದೋಗಿರೋ ನೂಡಲ್ಸ್ನ ಯಾರ ಕೈಲಿ ತಿನ್ನೋಕ್ಕಾಗುತ್ತೆ? ಅವಳು ಸೇವಕಿ ಕಡೆ ತಿರುಗ್ಬಿಟ್ಟು ಮತ್ತೆ ಮಾಡಿಸು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಸೇವಕಿ ಮತ್ತೆ ಮಾಡಿಸ್ಕೊಂಡು ಬಂದು ತೊಗೊಂಬಂದಿರ್ತಾಳೆ. ಅದ್ರಲ್ಲಿ ನೋಡಿದ್ರೆ ಬರೀ ಎಲ್ಲ ಎಲೆಗಳೇ ಕಾಣಿಸ್ತಿರುತ್ತೆ. ಇದಂತೂ ಆಗಲ್ಲ, ಮತ್ತೆ ಮಾಡಿಸು ಅಂತ ಹೇಳ್ತಾಳೆ. ಇಲ್ಲಿ ಅವಳು ಸೇವಕಿ ಮತ್ತೆ ಮಾಡಿಸ್ಕೊಂಡು ತೊಗೊಂಬರ್ತಾಳೆ. ಈ ಸತಿ ಒಂದು ಮಟ್ಟಕ್ಕೆ ಚೆನ್ನಾಗೇನೋ ಇರುತ್ತೆ, ಆದರೆ ಮಹಾರಾಣಿ ಅದನ್ನು ಒಪ್ಕೊಳ್ಳಲ್ಲ. ಯಾಕೆಂದರೆ ಅವಳು ಕನಸಲ್ಲಿ ಏನು ಅವಳು ಇಮ್ಯಾಜಿನ್ ಮಾಡ್ಕೊಂಡಿದ್ಲು ಆ ಥರ ನೂಡಲ್ಸು ಬಂದಿರಲ್ಲ. ಸೊ ಅದಕ್ಕೆ ಅವಳು ಇದು ನಡೆಯಲ್ಲ, ಮತ್ತೆ ಮಾಡಿಸು ಅಂತ ಹೇಳ್ತಾಳೆ. ಇಲ್ಲಿ ಮತ್ತೆ ಅವಳು ಸೇವಕಿ ತೊಗೊಂಬಂದು ನೂಡಲ್ಸ್ನ ಇಟ್ಟಾಗ ಅದರಲ್ಲಿ ಎಣ್ಣೆ, ನೀರು, ಆಮೇಲೆ ಮೀಟ್ ಏನಿರುತ್ತೆ ಅದು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡಿ ಮಹಾರಾಣಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವಳು ಕೈನ ತೆಗೆದು ಜೋರಾಗಿ ಆ ಟೇಬಲ್ ಮೇಲೆ ಹೊಡಿತಿರ್ತಾಳೆ. ಇದನ್ನ ನೋಡಿ ಅವಳು ಸೇವಕಿ ಎದ್ರುಕೊಂಡು, ಮಹಾರಾಣಿ ನೀವು ಕೋಪ ಮಾಡ್ಕೋಬೇಡಿ, ನಾನು ಈಗಲೇ ಇನ್ನೊಂದ್ಸತಿ ಮಾಡಿಸ್ಕೊಂಬರ್ತೀನಿ ಇಷ್ಟು ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿರೋ ಅಂತ ನೂಡಲ್ಸು ಮತ್ತು ಆ ಟ್ರಾಲಿ ಏನಿರುತ್ತೆ ಅದನ್ನ ಅವಳು ಎತ್ಕೊಳ್ಳೋಕೆ ಅಂತ ಹೋಗ್ತಿರ್ತಾಳೆ. ಆಗ ಮಹಾರಾಣಿ ಹೇಳ್ತಿರ್ತಾಳೆ, ಸಾಕು ನಿಲ್ಸು, ಅವ್ರಿಗೆ ನಾನು ಬರ್ದಿರೋದು ಅರ್ಥ ಆಗಿಲ್ಲ. ನನ್ನ ಡಿಶ್ ಅವ್ರಿಗೆ ಅರ್ಥ ಆಗೋ ಸ್ಥಿತಿಲಿ ನಾನು ಹೊಟ್ಟೆ ಹಸ್ವಲ್ಲೇ ಸತ್ತೋಗ್ಬಿಡ್ತೀನಿ. ನಾನೇ ಹೋಗಿ ಶಾಹಿ ಕಿಚನಲ್ಲಿ ಹೋಗಿ ಡಿಶ್ನ ರೆಡಿ ಮಾಡ್ಕೋತೀನಿ. ಇಷ್ಟು ಹೇಳ್ಬಿಟ್ಟು ಮಹಾರಾಣಿ ಅಲ್ಲಿಂದ ಎದ್ದು ಈಗ ಅವಳು ಕಿಚನ್ಗೆ ಓಡೋಗ್ತಿರೋದನ್ನ ತೋರಿಸ್ತಾರೆ. ಅವಳು ಸೇವಕಿನೂ ಹಿಂದೆ ಬರ್ತಿರ್ತಾಳೆ. ಅವಳು ಹೇಳ್ತಿರ್ತಾಳೆ, ಮಹಾರಾಣಿ ಸ್ವಲ್ಪ ನಿಧಾನಕ್ಕೆ ಹೋಗಿ. ಇಲ್ಲಿ ಅವಳು ಸೇವಕಿಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ, ಆದರೆ ಮಹಾರಾಣಿ ಫುಲ್ಲು ಜೋಶಲ್ಲಿರ್ತಾಳೆ. ಇಲ್ಲಿ ಅವಳು ಸುಸ್ತಲ್ಲಿ ನಿಂತಿರೋದನ್ನ ನೋಡಿ ಮಹಾರಾಣಿ ಹೇಳ್ತಿರ್ತಾಳೆ, ಬೇಗ ನಡಿ, ನಾನು ತುಂಬ ಅರ್ಜೆಂಟಲ್ಲಿದ್ದೀನಿ, ನಂಗೆ ಅದೇ ನೂಡಲ್ಸ್ ಬೇಕು ಅಂತ ಅವಳು ಉಲ್ಟದಲ್ಲೇ ಆ ಸೇವಕಿನ ಹೇಳ್ಕೊಂಡು ಹೋಗ್ತಿರ್ತಾಳೆ. ಈ ಥರ ಅವಳು ಉಲ್ಟದಲ್ಲಿ ಹೋಗುವಾಗ ಇನ್ನೊಂದು ರಾಣಿಗೆ ಅವಳು ಟಕ್ಕರ್ ಹೊಡೆದ್ಬಿಡ್ತಾಳೆ. ಆಗ ಆ ರಾಣಿ ಕೋಪದಲ್ಲಿ ಹೇಳ್ತಿರ್ತಾಳೆ, ನೀನು ಯಾವ ಪ್ಯಾಲೇಸ್ನವಳು, ನಿನಗೆ ಅಷ್ಟು ಮ್ಯಾನಸ್ ಇಲ್ವಾ, ಸಡನ್ನಾಗಿ ಬಂದು ಈ ಥರ ಡಿಕ್ಕಿ ಹೊಡಿತೀಯಲ್ಲ ಅಂತೆಲ್ಲ ಬೈತಿರ್ತಾಳೆ. ಇದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಸಾರಿ ನನ್ನನ್ನು ಕ್ಷಮಿಸ್ಬಿಡಿ, ಸಾರಿ ನಾನು ಅರ್ಜೆಂಟಲ್ಲಿದ್ದೆ ಅದಕ್ಕೆ ನೋಡಲಿಲ್ಲ, ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಹಾರಾಣಿ ಸೂಸಿಂಗ್ ಬಟ್ಟೆನೆಲ್ಲ ನೋಡಿದ್ಮೇಲೆ ಆ ರಾಣಿ ಏನಿರ್ತಾಳೆ ಅವಳ ಮನಸ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಇವಳು ಬಟ್ಟೆ ನೋಡಿದ್ರೆ ತುಂಬ ಸಾಧಾರಣವಾಗಿದೆ, ಮೋಸ್ಟ್ಲಿ ಮಹಾರಾಜರು ಕೃಪೆ ಇವಳ ಮೇಲೆ ಇಲ್ಲ ಅನ್ಸುತ್ತೆ. ಇಲ್ಲಿ ಆ ರಾಣಿ ಮಹಾರಾಣಿಗೆ ಹೇಳ್ತಿರ್ತಾಳೆ, ಇಲ್ಲಿ ನೋಡು, ಇವತ್ತು ನನ್ನ ಮೂಡ್ ಒಂಚೂರು ಚೆನ್ನಾಗಿಲ್ಲ, ಇವತ್ತೇನಾದ್ರೂ ನಾನು ನಿನ್ನನ್ನು ಕೆಟ್ಟದಾಗಿ ಟ್ರೀಟ್ ಮಾಡಿಸ್ಕೊಂಡ್ರೆ ನೀನು ನನ್ನನ್ನು ಬ್ಲೇಮ್ ಮಾಡೋ ಹಾಗಿಲ್ಲ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನೋಡು, ನೀನು ಈ ಥರ ಎಲ್ಲ ಮಾತಾಡೋದನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ನಿಜವಾಗ್ಲೂ ನಾನು ಅರ್ಜೆಂಟಲ್ಲಿದ್ದೀನಿ, ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಇಷ್ಟು ಹೇಳ್ಬಿಟ್ಟು ಮಹಾರಾಣಿ ಸೂಸಿಂಗ್ ಅಲ್ಲಿಂದ ಹೋಗ್ತಿರ್ತಾಳೆ. ಆದ್ರೆ ಆ ರಾಣಿ ತಡಿತಾ ಹೇಳ್ತಿರ್ತಾಳೆ, ನೀನು ಈಗ ಲೆಮನ್ ಡ್ಯೂರಿ ಕೆಳಗೆ ಕೂತು ನೀನು ನನ್ನ ಹತ್ರ ಸಾರಿ ಕೇಳಬೇಕು. ಇಲ್ಲಿ ಅದಕ್ಕೆ ಮಹಾರಾಣಿ ಆ ರಾಣಿ ಮುಖನ ನೋಡ್ತಾ ಹೇಳ್ತಿರ್ತಾಳೆ, ನೀನು ಹುಷಾರಾಗಿದ್ಯಾ ತಾನೆ, ಮಹಾರಾಣಿಯ ರಾಜ್ಯ ಅಭಿಷೇಕ ಆಗುವಾಗ ನೀನು ಬಂದಿರ್ಲಿಲ್ವಾ? ಅದಕ್ಕೆ ಆ ರಾಣಿ ಹೇಳ್ತಿರ್ತಾಳೆ, ರಾಜ್ಯ ಅಭಿಷೇಕ ಆಗ್ತಿತ್ತಲ್ಲ ಮಹಾರಾಣಿಗೆ, ಆಗ ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಆ ಈವೆಂಟ್ನ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಒಂದು ನಿಮಿಷ ಇರೋ, ಇದರಿಂದ ನಿನ್ಗೇನಾಗಬೇಕಾಗಿದೆ? ಇಲ್ಲಿ ಅದಕ್ಕೆ ಮಹಾರಾಣಿ ಸೂಸಿಂಗ್ ಏನಿರ್ತಾಳಲ್ಲ ಅವಳು ಜೋರಾಗಿ ಉಸಿರು ಬಿಡ್ತಾ ಹೇಳ್ತಿರ್ತಾಳೆ, ನಾನೇ ಮಹಾರಾಣಿ, ಇವಾಗ ಹೇಳು ನೀನು ಅಂತ ಕೇಳ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.